ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡುವವರ ವಿರುದ್ಧ ಕಠಿಣ ಶಿಕ್ಷೆಗೆ ಆಗ್ರಹಿಸಿ ಕಾಂಗ್ರೆಸ್ ಶಾಸಕ ಎನ್ ಶ್ರೀನಿವಾಸ್ ನೇತೃತ್ವದಲ್ಲಿ 550 ಕಾರುಗಳಲ್ಲಿ ಧರ್ಮಸ್ಥಳ ಚಲೋ, ವಿವಿಧ ಮಠಾಧೀಶರು ಸಾಥ್. ವರ್ಷದೊಳಗೆ ಗುಡಿಬಂಡೆ ತಾಲೂಕಿಗೆ 4,000 ನಿವೇಶನ ನೀಡಲು ಕ್ರಮ, ವಸತಿ ನಿಗಮದಿಂದ ಸಹಾಯಧನ ಸಿಗಲಿದ್ದು ಮನೆ ನಿರ್ಮಿಸಿಕೊಂಡು ಸುಖ ಜೀವನ ನಡೆಸಿ ಶಾಸಕ ಸುಬ್ಬಾರೆಡ್ಡಿ. ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ ಜನ್ಮ ಶತಾಬ್ದಿ ಪ್ರಯುಕ್ತ ಶತದಿನೋತ್ಸವ ಕಾರ್ಯಕ್ರಮ. 8ನೇ ದಿನ ದೇಶ ವಿದೇಶಗಳ ಕಲಾವಿದರಿಂದ ಅದ್ಭುತ ಪ್ರದರ್ಶನ. ವಾರ್ತೆಗಳ ವಿವರ. ಮಂಜುನಾಥ ಸ್ವಾಮಿ ಬಗ್ಗೆ ಹುನ್ನಾರ ನಡೀತಾ ಇದ್ದು ಅದನ್ನು ವಿರೋಧಿಸಿ ನಮ್ಮ ಪಕ್ಷದ ಕಾರ್ಯಕರ್ತರು ಧರ್ಮಸ್ಥಳ ಕ್ಷೇತ್ರಕ್ಕೆ ಅಪಪ್ರಚಾರ ಎಸಗುವವರನ್ನ ವಿರೋಧಿಸಿ ರ್ಯಾಲಿ ನಡೆಸಲಾಗುತ್ತಿದೆ. ಆ ಮೂಲಕ ಅಪಪ್ರಚಾರ ಮಾಡುವವರಿಗೆ ಎಚ್ಚರಿಕೆ ನೀಡುತ್ತಿದ್ದು ಶುಭ ಗಳಿಗೆಯಲ್ಲಿ ಕ್ಷೇತ್ರದ ಮಠಾಧೀಶರ ನೇತೃತ್ವದಲ್ಲಿ ಚಾಲನೆ ಸಿಕ್ಕಿದೆ ಎಂದು ಶಾಸಕ ಎನ್ ಶ್ರೀನಿವಾಸ್ ತಿಳಿಸಿದರು. ಒಂದೆಡೆ ಕೇಸರಿ ಶಾಲು ಹಾಕಿ ಸಾವಿರಾರು ಕಾರ್ಯಕರ್ತರು, ಮತ್ತೊಂದೆಡೆ ನೆಲಮಂಗಲ ಹಾಗೂ ಸುತ್ತಮುತ್ತಲಿನ ಕಾರ್ಯಕರ್ತರಿಂದ ಜಾಥಾ. ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ನೆಲಮಂಗಲ ನಗರದಲ್ಲಿ. ಹೌದು, ಧರ್ಮಸ್ಥಳ ಚಲೋಗೆ ವಿವಿಧ ಮಠಾಧೀಶರು ಸಾಥ್ ನೀಡಿದ್ರು. ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ನೇತೃತ್ವದಲ್ಲಿ ಜಾಥಾ ನಡೆಯಿತು. ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಮಾತನಾಡಿ, ಕಳೆದ ಭಾನುವಾರ ಮಂಜುನಾಥ ಸ್ವಾಮಿ ಬಗ್ಗೆ ಹುನ್ನಾರ ನಡೀತಾ ಇತ್ತು. ಅದನ್ನು ವಿರೋಧಿಸಿ ನಮ್ಮ ಪಕ್ಷದ ಕಾರ್ಯಕರ್ತರು ಧರ್ಮಸ್ಥಳ ಕ್ಷೇತ್ರಕ್ಕೆ ಅಪಪ್ರಚಾರ ಎಸಗುವವರನ್ನ ವಿರೋಧಿಸಿ ಈ ರ್ಯಾಲಿ ನಡೆಸಲಾಗುತ್ತಿದೆ. ಅಪಪ್ರಚಾರ ಮಾಡುವವರಿಗೆ ಎಚ್ಚರಿಕೆ ಕೊಡಲಿಕ್ಕೆ ನಾವು ರ್ಯಾಲಿ ಹಮ್ಮಿಕೊಂಡಿದ್ದೇವೆ. ಶುಭ ಗಳಿಗೆಯಲ್ಲಿ ಕ್ಷೇತ್ರದ ಮಠಾಧೀಶರ ನೇತೃತ್ವದಲ್ಲಿ ಈ ರ್ಯಾಲಿಗೆ ಚಾಲನೆ ಸಿಕ್ಕಿದೆ. ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳು ನಮ್ಮ ಸರ್ಕಾರದ ವಿರುದ್ಧ ಬಂದಿದೆ. ಯಾವತ್ತೂ ನಮ್ಮ ಸರ್ಕಾರ ಧರ್ಮಸ್ಥಳದ ಪರವಾಗಿದ್ದೇವೆ. ಸರ್ಕಾರ ಧರ್ಮಸ್ಥಳ ಉಳಿಸುವ ಭಕ್ತಿಯನ್ನು ಎತ್ತಿ ಹಿಡಿಯುವ ಕೆಲಸ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರು ಮಾಡ್ತಿದ್ದಾರೆ. ಎಸ್ಐಟಿಯಿಂದ ಎಲ್ಲ ಸತ್ಯ ಹೊರಬಂದು ಧರ್ಮಸ್ಥಳ ಶಕ್ತಿ ಏನು ಅಂತ ತೋರಿಸಲಿಕ್ಕೆ ನಮ್ಮ ಸರ್ಕಾರ ಮುಂದಾಗಿದೆ ಎಂದರು. ಭಾನುವಾರ ಮಂಜುನಾಥ ಸ್ವಾಮಿಯ ಬಗ್ಗೆ, ಮಂಜುನಾಥ ಸ್ವಾಮಿಯ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಏನು ಅಪಪ್ರಚಾರ, ಹುನ್ನಾರ, ಷಡ್ಯಂತ್ರ ನಡೀತಾ ಇತ್ತು, ಅದನ್ನು ಖಂಡಿಸಿ, ಅದನ್ನು ವಿರೋಧಿಸಿ ನಮ್ಮ ಕ್ಷೇತ್ರದ ಸಾರ್ವಜನಿಕರು, ನನ್ನ ಪಕ್ಷದ ಮುಖಂಡರು, ನಾನು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಬಗ್ಗೆ ಇರತಕ್ಕಂಥ ಭಕ್ತಿ ಮತ್ತು ಆ ಧರ್ಮಸ್ಥಳದ ಕ್ಷೇತ್ರಕ್ಕೆ ಇರತಕ್ಕಂಥ ಶಕ್ತಿಗೆ ಅಪಚಾರ ಎಸಗೋರನ್ನ ವಿರೋಧಿಸಿ ಮತ್ತೆ ಅವ್ರಿಗೆ ಎಚ್ಚರಿಕೆ ಕೊಡಲಿಕ್ಕೆ ರ್ಯಾಲಿ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದು. ಆ ರ್ಯಾಲಿನ ಈಗ ನಂತರ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ನಾರಾಯಣ್ ಗೌಡ ಮಾತನಾಡಿ, ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಪರ ನಾವಿದ್ದೇವೆ ಎಂದರು. ಧರ್ಮಸ್ಥಳದ ವಿರುದ್ಧ ಮತ್ತು ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗ್ಡೆಯವರ ಬಗ್ಗೆ ಏನು ಅಪಪ್ರಚಾರ ನಡೀತಾ ಇದೆ ಅದೆಲ್ಲ ಸತ್ಯಕ್ಕೆ ದೂರವಾದದ್ದು. ಅದನ್ನೆಲ್ಲ ಖಂಡಿಸಿ ನಮ್ಮ ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸರವರ ನೇತೃತ್ವದಲ್ಲಿ ಇವತ್ತು ಏನು 400-500 ಕಾರುಗಳಲ್ಲಿ ಇವತ್ತೇನು ಹೋಗ್ತಾ ಇದ್ದೀವಿ ಅದೆಲ್ಲ ಇವತ್ತು ಅವ್ರಿಗೆಲ್ಲ ಮನ ಮುಟ್ಟಬೇಕು. ನಾವು ಮಾಡ್ತಾ ಇರೋ ತಪ್ಪು ನಾವು ಇನ್ಮೇಲಾದರೂ ಒಳ್ಳೆ ಸತ್ಯವಾಗಿ ನಡ್ಕೊಬೇಕು ಅಂತ ಅವ್ರಿಗೆ ಆ ದೇವರು ಬುದ್ಧಿ ಕಲಿಸಲಿ ಅಂತ ಕೇಳ್ಕೊಳ್ತಾ. ಈ ವೇಳೆ ಚನ್ನಬಸವ ಸ್ವಾಮೀಜಿ, ಜಗಣ್ಣಯ್ಯನ ಮಠ, ಮಹಾಲಿಂಗ ಸ್ವಾಮೀಜಿ, ಬಂಡೆ ಮಠದ ಸ್ವಾಮೀಜಿ, ಶಿವರುದ್ರ ಸ್ವಾಮಿಗಳು, ತ್ಯಾಮಗೊಂಡ್ಲು, ಕಂಬಾಳು ಮಠದ ಚನ್ನವೀರ ಸ್ವಾಮಿಗಳು ಸಾಥ್ ನೀಡಿದ್ರು. ಸಂಜೆ 6ಕ್ಕೆ ಧರ್ಮಸ್ಥಳ ತಲುಪಲಿರುವ ಜಾಥಾದಲ್ಲಿ ನೂರಾರು ಕಾರ್ಯಕರ್ತರು ಭಾಗಿಯಾದರು. ರಾಮ್ಪ್ರಸಾದ್ ಕೆಆರ್, ಈ ನ್ಯೂಸ್ ಟಿವಿ, ನೆಲಮಂಗಲ. 2025ನೇ ವರ್ಷದ ಒಳಗಡೆ ಗುಡಿಬಂಡೆ ತಾಲೂಕಿನ ಎಲ್ಲ ಹಳ್ಳಿ ಪಟ್ಟಣ ಸೇರಿ 4,000 ಉಚಿತ ನಿವೇಶನಗಳನ್ನು ನೀಡುತ್ತೇನೆ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಭರವಸೆ ನೀಡಿದರು. ಗುಡಿಬಂಡೆ ತಾಲೂಕು ಪಂಚಾಯಿತಿ ಆವರಣದಲ್ಲಿ ನಡೆದ ಕೊರೇನಹಳ್ಳಿ ಗ್ರಾಮಸ್ಥರಿಗೆ ಖಾಲಿ ನಿವೇಶನಗಳ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ, ತಾಲೂಕಿನ ಕೊಂಡರೆಡ್ಡಿಹಳ್ಳಿ ಗ್ರಾಮಸ್ಥರಿಗೆ ಹಕ್ಕುಪತ್ರ ವಿತರಣೆ ಮಾಡುವ ವೇಳೆ ಕೊರೇನಹಳ್ಳಿ ಗ್ರಾಮಸ್ಥರು ಅಲ್ಲಿಗೆ ಬಂದು ನಮಗೂ ಸಹ ಉಚಿತ ನಿವೇಶನಗಳನ್ನು ನೀಡಿ ಎಂದು ಬೇಡಿಕೆಯನ್ನ ಇಟ್ಟಿದ್ರು.
ಆ ಮನವಿಯನ್ನ ಪುರಸ್ಕರಿಸಿ ಈಗ ಆ ಗ್ರಾಮದ ಸುಮಾರು 26 ಮಂದಿ ಫಲಾನುಭವಿಗಳಿಗೆ ಉಚಿತ ನಿವೇಶನಗಳ ಹಕ್ಕು ಪತ್ರಗಳನ್ನು ವಿತರಣೆ ಮಾಡಿದ್ದೇನೆ. ಅಲ್ಲದೆ ಕಡೇನಹಳ್ಳಿ ಗ್ರಾಮದಲ್ಲಿ ನಿವೇಶನ ಹಕ್ಕು ಪತ್ರಗಳನ್ನು ನೀಡಲು ಕೆಲವು ತೊಡಕುಗಳು ಇದ್ದು ಅವುಗಳನ್ನು ಪರಿಹರಿಸಿ ಆ ಗ್ರಾಮದ ಜನರಿಗೂ ಹಕ್ಕು ಪತ್ರಗಳನ್ನು ವಿತರಣೆ ಮಾಡುವಂತಹ ಕೆಲಸವನ್ನು ಮಾಡುತ್ತೇನೆ. ವಸತಿ ನಿಗಮಗಳಿಂದ ಸಹಾಯಧನ ಸಿಗಲಿದ್ದು ಅವುಗಳನ್ನು ಬಳಸಿಕೊಂಡು ಮನೆಗಳನ್ನು ನಿರ್ಮಾಣ ಮಾಡಿಕೊಂಡು ನೀವು ನಿಮ್ಮ ಉತ್ತರ ವಾರಸುದಾರರು ಎಲ್ಲರೂ ಸುಖವಾಗಿ ಜೀವನ ಮಾಡಿ ಎಂದು ಕಿವಿಮಾತನ್ನು ತಿಳಿಸಿದರು. ಸುಮಾರು ವರ್ಷಗಳಿಂದ ಆ ಕೋರೆನಲ್ಲಿಯವರು ಸುಮಾರು ನಗರಕ್ಕೆ ಬಂದಿದ್ರು, ನಮ್ಗೆ ಬೇಗ ನಿವೇಶನ ಕೊಡಿ ಅಂತ. ಒಂದ್ಸಲ ಆ ಕೊಂಡ್ರೆಟ್ಟಪಲ್ಲಿಯಲ್ಲಿ ಸೈಟಿಗೆ ಕೊಡಕ್ಕೆ ಹೋದ್ವಿ, ಇಲ್ಲೇ ಕಾರ್ನರಲ್ಲಿ ಆ ಸ್ಕೂಲ್ ಹತ್ರ. ಆವತ್ತು ಬಂದರು, ಅಲ್ಲ ಕೊಂಡ್ರೆಟ್ಟಪಲ್ಲಿ ಅವ್ರು ಕೊಡ್ತಾ ಇದ್ದೀರಾ, ನಮ್ಮ ಕೋರೆನಲ್ಲಿಯವ್ರಿಗೂ ಕೊಡಿ ಅಂತ. ಕೆಲವು ಸಮಸ್ಯೆಗಳಿತ್ತು ಪಾಪ. ಅಲ್ಲೇ ಬೇರೆಯವರು ನಿಮ್ಮೂರಿನವರು ಯಾರೋ ಪಾಪ ಒಂದು ಇಟ್ಟಿಗೆ ಫ್ಯಾಕ್ಟ್ರಿನೋ ಏನೋ ಮಾಡ್ಕೊಂಡಿದ್ರಲ್ಲಿ. ಗಂಗಪ್ಪನೂ ಬಂದಿದ್ದ, DSS ಗಂಗಪ್ಪನೂ ಅವ್ರು ಬಂದಿದ್ದ. ನಾವೆಲ್ಲ ಅದನ್ನು ಕರೆದು ಅವನಿಗೂ ಸ್ವಲ್ಪ ಆರ್ಥಿಕವಾಗಿ ಸಹಾಯ ಮಾಡಿ ಅವನ ಹತ್ರ ಈ ಜಮೀನು ತಗೊಂಡು ಅವ್ರಿಗೂ ಇನ್ನೊಂದು ಮಾಡ್ಕೊಡ್ತೀವಪ್ಪ ಅನ್ನೋ ಒಂದು ಮಾತನ್ನು ಕೊಟ್ಟು ನಿಮಗೆ ಬಡವರಿಗೆ ಈ ನಿವೇಶನ ಹಂಚಬೇಕು ಅಂತ ಇವತ್ತಿಲ್ಲಿ ಬಂದಿರೋದು. ದಯವಿಟ್ಟು ಜ್ಞಾಪಕ ಮಾಡ್ಕೊಳ್ಳಿ, ಈ ಹಕ್ಕುಪತ್ರ ಇದ್ದರೆ ನಿಮ್ಮ ಸ್ವಂತ ಸೈಟ್ ಇದ್ದಾಗ, ಸುಮ್ಮನೆ ನೀವು ಜಮೀನಲ್ಲಿ ಇರ್ಬೋದು ಬೇರೆ ಟೈಮಲ್ಲಿ. ಈ ಥರ ಹಕ್ಕುಪತ್ರ ಇದ್ದಾಗ ಮಾತ್ರ ನಿಮಗೆ ಆ ಒಂದು ಹಕ್ಕಿರೋದು. ಯಾಕಂದ್ರೆ ಸುಮಾರು ಜನ ಪಾಪ ಎಲ್ಲ ಗುಡಿಸಲು ಹಾಕೊಂಡಿರ್ತಾರೆ, ಎಲ್ಲ ಮನೆ ಕಟ್ಕೊಂಡಿರ್ತಾರೆ ಗೌರ್ಮೆಂಟ್ ಜಾಗದಲ್ಲಿ, ಅದು ಲೆಕ್ಕಕ್ಕೆ ಬರಲ್ಲ. ಇದು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಇಂದ ಅಪ್ರೂವಲ್ ಆಗಿ ನಿಮಗೆ ಹಕ್ಕುಪತ್ರ ಕೊಡ್ತಾ ಇದೆ. ನಾಳೆ ನೀವು ಮನೆ ಕಟ್ಟುವಾಗ ಒಂದು ಸಾಲನೂ ತಗೋಬಹುದು, ಇಲ್ಲ ನಿಮ್ಗೆ ತುಂಬಾ ಕಷ್ಟ ಬಂದಾಗ ಅದನ್ನಿಟ್ಟು ಸ್ವಲ್ಪ ಹಣನೂ ಪಡ್ಕೋಬಹುದು. ಈ ಎಲ್ಲ ಕಾರ್ಯಗಳಿಗೆ ಈ ನಿವೇಶನ ಲಭ್ಯವಿರುತ್ತೆ. ಇದು ದಯವಿಟ್ಟು ತಾವು ಯಾವುದೇ ಕಾರಣಕ್ಕೆ ಮಾರಾಟ ಮಾಡುವಂಥ ಕೆಲಸ ಮಾಡಬೇಡ್ರಿ. ನಿಮ್ಮ ಪೀಳಿಗೆ ನಿಮ್ಗಿರ್ಬೋದು, ನಿಮ್ಮ ಮಕ್ಕಳಿಗೆ, ನಿಮ್ಮ ಮೊಮ್ಮಕ್ಕಳಿಗೆ ಉಳಿಸುವಂಥ ಕೆಲಸ ಮಾಡಿ. ಯಾಕಂದ್ರೆ ಇದು ಸರ್ಕಾರಿ ಆಸ್ತಿ. ತಾಲೂಕಿನಲ್ಲಿ ಸುಮಾರು 3,000 ಹಕ್ಕು ಪತ್ರಗಳು ಗ್ರಾಮಾಂತರ ಮತ್ತು 1,000 ಹಕ್ಕು ಪತ್ರಗಳು ಪಟ್ಟಣದಲ್ಲಿ ಈ ವರ್ಷದ ಒಳಗಡೆ ನೀಡಬೇಕೆಂದು ಉದ್ದೇಶಿಸಿದ್ದು, ಖಾಲಿ ನಿವೇಶನಗಳನ್ನು ನೀಡಲು ಬೇಕಾದ ಜಾಗವನ್ನು ಈಗಾಗಲೇ ಗುರುತಿಸಿದ್ದು ಹಸ್ತಾಂತರ ಪ್ರಕ್ರಿಯೆಯನ್ನು ಸಹ ತಹಶೀಲ್ದಾರ್ ಮಾಡುತ್ತಿದ್ದು, ಉಳಿದ ಪ್ರಕ್ರಿಯೆಯನ್ನ ಕಾರ್ಯನಿರ್ವಹಣಾ ಅಧಿಕಾರಿಗಳು, ಮುಖ್ಯಾಧಿಕಾರಿಗಳು ಮಾಡುತ್ತಿದ್ದು, ಹಕ್ಕು ಪತ್ರಗಳು ಬಂದ ಕೂಡಲೇ ಈಗಿನ ವಸತಿ ಸಚಿವರನ್ನ ಇಲ್ಲಿಗೆ ಕರೆಯಿಸಿ ಬೃಹತ್ ಕಾರ್ಯಕ್ರಮದ ಮೂಲಕ ವಿತರಣೆ ಮಾಡುವಂತಹ ಕೆಲಸವನ್ನು ಮಾಡಿಯೇ ತೀರುತ್ತೇನೆ ಎಂದರು. ತಹಶೀಲ್ದಾರ್ ಸಿಗ್ಬತುಲ್ಲಾ ಮಾತನಾಡಿ, ಶಾಸಕರು ಉಚಿತ ನಿವೇಶನ ನೀಡಲು ಜಾಗ ಗುರುತಿಸಿ ಹಸ್ತಾಂತರ ಮಾಡುವ ಪ್ರಕ್ರಿಯೆ ಮಾಡಲು ತಿಳಿಸಿದ್ದು, ಅದರಂತೆ ಈಗಾಗಲೇ 80ಕ್ಕೂ ಹೆಚ್ಚು ಎಕರೆ ಜಮೀನು ಸ್ವತ್ತನ್ನ ಗುರುತಿಸಿ ಎಲ್ಲಾ ಕಾರ್ಯ ಪ್ರಗತಿಯಲ್ಲಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ನಾಗಮಣಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ GN ಆದಿರೆಡ್ಡಿ, KDP ಸದಸ್ಯರಾದ ರಘುನಾಥ್ ರೆಡ್ಡಿ, ಪ್ರಕಾಶ್, PDO ಮಮತಾ ಸೇರಿದಂತೆ ಮುಂತಾದವರು ಹಾಜರಿದ್ದರು. ಮಂಜುನಾಥ್ B, E ನ್ಯೂಸ್ TV, ಗುಡಿಬಂಡೆ. ಆಗಸ್ಟ್ 24 ನಾಳೆ ದೇವನಹಳ್ಳಿ ಪಟ್ಟಣದ ಜೂನಿಯರ್ ಕಾಲೇಜು ಆಟದ ಮೈದಾನದಲ್ಲಿ ನಡೆಯುವ ಜನರೊಂದಿಗೆ ಜನತಾದಳ JDS ವತಿಯಿಂದ ಹಮ್ಮಿಕೊಂಡಿರುವ ಸಮಾವೇಶಕ್ಕೆ ಪೂರ್ವ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ ಎಂದು JDS ಮುಖಂಡ KV ಮಂಜುನಾಥ್ ತಿಳಿಸಿದರು. ದೇವನಹಳ್ಳಿ ಪಟ್ಟಣದ ಸೂಲಿಬೆಲೆ ರಸ್ತೆಯಲ್ಲಿರುವ ಜೂನಿಯರ್ ಕಾಲೇಜು ಆಟದ ಮೈದಾನದ ದ್ವಾರದಲ್ಲಿ ನಾಳೆ ನಡೆಯಲಿರುವ ಸಮಾವೇಶಕ್ಕೆ ಯುವ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಸದಸ್ಯತ್ವ ನೋಂದಣಿ ಅಭಿಯಾನ ಹಮ್ಮಿಕೊಂಡಿದ್ದು, ಕಾರ್ಯಕ್ರಮದ ಪೂರ್ವ ಸಿದ್ಧತೆಯ ಹಿನ್ನೆಲೆಯಲ್ಲಿ ವೇದಿಕೆ ಪ್ರವೇಶ ದ್ವಾರವನ್ನು ಪರಿಶೀಲಿಸಿ KV ಮಂಜುನಾಥ್ ಮಾತನಾಡಿ, ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸಿ ಸಮಾವೇಶವನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮ ನಡೆಯಲಿದೆ. ನಿಖಿಲ್ ಕುಮಾರಸ್ವಾಮಿ ಅವರು ಆಗಮಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ದೇವನಹಳ್ಳಿಯಲ್ಲಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿರುವುದರಿಂದ ರಾತ್ರಿ ಹಗಲು ಎನ್ನದೆ 10 ದಿನಗಳಿಂದ ಪೂರ್ವ ತಯಾರಿಯಲ್ಲಿ JDSನ ಪ್ರತಿ ಮುಖಂಡರು, ಕಾರ್ಯಕರ್ತರು ಶ್ರಮಿಸುತ್ತಿದ್ದಾರೆ. ಮಾಜಿ ಶಾಸಕ LN ನಾರಾಯಣಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಪ್ರತಿಯೊಬ್ಬರ ಸಹಕಾರ ಕೋರುತ್ತೇವೆ ಎಂದರು. ಕರ್ನಾಟಕದ ಜಾತ್ಯತೀತ ಜನತಾ ಪಕ್ಷದ ಯುವ ನಾಯಕರಾದ ನಿಖಿಲ್ ಕುಮಾರಣ್ಣವರು ಬರ್ತಾ ಇದ್ದಾರೆ. ಅದಕ್ಕೆ ಯಶಸ್ವಿಯಾಗಿ ಜನನ ಕರೆತಂದು ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ಇವತ್ತು ಅದ್ದೂರಿಯಾಗಿ ಸಮಾರಂಭ ಮಾಡಬೇಕು ಅಂತ ಇಡೀ ಕಾರ್ಯಕರ್ತರು ಎಲ್ಲರೂ ಒಗ್ಗಟ್ಟಿನಿಂದ ಒಗ್ಗೂಡಿ ಕೆಲಸ ಮಾಡ್ತಾವೆ. ಹೀಗಾಗಿ ಇಡೀ ರಾಜ್ಯದಲ್ಲಿ ಇವತ್ತೇನು ನಮ್ಮ ನಿಖಿಲ್ ಕುಮಾರಣ್ಣವರ 60 ದಿನಗಳ ಕಾರ್ಯಕ್ರಮ ಏನು ಜನರೊಂದಿಗೆ ಜನತಾ ದರ್ಶನ ಮಾಡಬೇಕು,
ಅದು ದೇವನಹಳ್ಳಿನಲ್ಲಿ ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು. ಯಾವುದೇ ತಾಲೂಕಲ್ಲಿ ಮಾಡ್ದಿರ ಅದಕ್ಕಿಂತ ಹೆಚ್ಚಾಗಿ ಮಾಡಬೇಕು ಅನ್ನೋದು ಒಂದು ಅವರ ಕನಸು. ಅದಕ್ಕೆ ಬೆಂಬಲವಾಗಿ ಇಡೀ ತಾಲೂಕಿನ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರುಗಳು ಒಟ್ಟಾಗಿ ಕೆಲಸ ಮಾಡ್ತಾಯಿದ್ವಿ. ಅದು 100% ಭಾಗ ನಾಳೆ. ಇನ್ನು ಮೈದಾನದ ಪ್ರವೇಶ ದ್ವಾರದಲ್ಲಿ ಐತಿಹಾಸಿಕ ಕೋಟೆಯ ಚಿತ್ರಣದ ಬೃಹತ್ ದ್ವಾರವನ್ನ ಸೃಷ್ಟಿಸಿದ್ದು, ದ್ವಾರ ಬಾಗಿಲಿನಿಂದ ವೇದಿಕೆಯ ಗಣ್ಯರು ಹೊರಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಸುಮಾರು 30,000ಕ್ಕೂ ಅಧಿಕ ಜನರು ಸೇರುವ ನಿರೀಕ್ಷೆ ಇದೆ. ಬಸ್ಗಳ ವ್ಯವಸ್ಥೆ, ಊಟ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ. ಈ ಸಮಾವೇಶವು ಇಡೀ ರಾಜ್ಯಕ್ಕೆ ಮಾದರಿಯಾಗಬೇಕು ಎಂದು ಜೆಡಿಎಸ್ನ ಪ್ರಮುಖ ಮುಖಂಡರು ತಿಳಿಸಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಹಿರಿಯ ಮುಖಂಡ ರಾಮಮೂರ್ತಿ, ತಿಂಡ್ಲು ಬಾಬು, ರಬ್ಬನಹಳ್ಳಿ ಪ್ರಭಾಕರ್, ಎಸ್ ನಾಗೇಶ್, ನಾರಾಯಣಸ್ವಾಮಿ, ಜನ್ನಹಳ್ಳಿ ವಕೀಲ ಮುನಿರಾಜು, ಹೊಸಹಳ್ಳಿ ರವಿ, ಸಾದಹಳ್ಳಿ ಮಹೇಶ್ ಸೇರಿದಂತೆ ಜೆಡಿಎಸ್ ಪಕ್ಷದ ಹಲವರು ಉಪಸ್ಥಿತರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಅಶ್ರಫ್ ಫರ್ನಿಚರ್ ಶೋರೂಮ್ ಕಳೆದ 15 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರ ನಂಬಿಕೆಗೆ ಪಾತ್ರವಾಗಿರುವ ಅಶ್ರಫ್ ಫರ್ನಿಚರ್ ಶೋರೂಮ್. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳಾದ ಸೋಫಾ ಸೆಟ್, ಡೈನಿಂಗ್ ಸೆಟ್, ಕುರ್ಚಿಗಳು, ಮಂಚಗಳು, ಕಬೋರ್ಡ್ ಹಾಗೂ ಮ್ಯಾಟ್ರೆಸಸ್ಗಳು ಲಭ್ಯ ಇದೆ. ಮ್ಯಾಟ್ರೆಸಸ್ ಮೇಲೆ 30% 40% ರಿಯಾಯಿತಿ ನೀಡಲಾಗುವುದು. ಪ್ರಸ್ತುತ ಬಿಬಿ ರಸ್ತೆಯ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನದ ಮುಂಭಾಗದ ಟಿವಿಎಸ್ ಶೋರೂಮ್ ಹಿಂಭಾಗಕ್ಕೆ ಬದಲಾಯಿಸಲಾಗಿದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಡು ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಮ್ನಲ್ಲಿ ಲಭ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಮ್ಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿದೆ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ, ಶಿಡ್ಲಘಟ್ಟ. ಇಂದೇ ಭೇಟಿ. ಜೈನ್ ಮಿಷನ್ ಆಸ್ಪತ್ರೆ. ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ಲಕ್ಷಾಂತರ ಜನರಿಗೆ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿದೆ. ಗುಣಮಟ್ಟದ ಆರೋಗ್ಯ ಸೇವೆಗಾಗಿ ಕರ್ನಾಟಕ ಸರ್ಕಾರದಿಂದ ಪ್ರಶಂಸೆಗೆ ಒಳಗಾಗಿದೆ. ಈಗ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಜಿಲ್ಲೆಯ ಜನರ ಆರೋಗ್ಯ ಸೇವೆಗೆ ನಿರ್ಮಾಣವಾಗಿದೆ ಸುಸಜ್ಜಿತವಾದ 100 ಹಾಸಿಗೆಗಳ ಆಸ್ಪತ್ರೆ. ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲ ಕಾಯಿಲೆಗಳಿಗೂ ಚಿಕಿತ್ಸೆ ಲಭ್ಯ. ಅತ್ಯಾಧುನಿಕ ಐಸಿಯು, ಆಪರೇಷನ್ ಥಿಯೇಟರ್, ವಿಶೇಷ ವಾರ್ಡ್, ಹೆರಿಗೆ ವಾರ್ಡ್, ಮಕ್ಕಳ ವಾರ್ಡ್, ಅತ್ಯಾಧುನಿಕ ಪ್ರಯೋಗಾಲಯ ಸೌಲಭ್ಯಗಳು ದೊರೆಯುತ್ತವೆ. ನಮ್ಮ ಆಸ್ಪತ್ರೆಯಲ್ಲಿ ಫಿಜಿಷಿಯನ್, ಹೃದಯ ತಜ್ಞರು, ಮೂಳೆ ಶಸ್ತ್ರಚಿಕಿತ್ಸೆ, ಸ್ತ್ರೀರೋಗ, ಇಎನ್ಟಿ, ಡಯಾಲಿಸಿಸ್, ಮಕ್ಕಳ ತಜ್ಞರು ಸೇರಿದಂತೆ ಎಲ್ಲಾ ಸೇವೆಗಳು ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಲಭ್ಯ. ಹೈಟೆಕ್ ಆಸ್ಪತ್ರೆ ಸೌಲಭ್ಯ ಕಡಿಮೆ ದರದಲ್ಲಿ ಲಭ್ಯ. ಲಾಭ ಮಾಡುವುದು ನಮ್ಮ ಸಂಸ್ಥೆಯ ಉದ್ದೇಶವಲ್ಲ, ಆರೋಗ್ಯ ಸೇವೆ ನಮ್ಮ ಗುರಿ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಭಗವಾನ್ ಸತ್ಯಸಾಯಿ ಬಾಬಾರವರ ಜನ್ಮ ಶತಾಬ್ದಿ ಪ್ರಯುಕ್ತ 100 ದಿನಗಳ ಕಾಲ ಮುದ್ದೇನಹಳ್ಳಿಯ ಸತ್ಯಸಾಯಿ ಗ್ರಾಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, 8ನೇ ದಿನವಾದ ಇಂದು ಉಗಾಂಡ ದೇಶದ ಕಲಾವಿದರು ತಮ್ಮ ಅದ್ಭುತವಾದ ಕಲಾ ಪ್ರದರ್ಶನವನ್ನು ಬಾಬಾರವರಿಗೆ ಸಮರ್ಪಿಸಿದ್ರು. ಈ ಕುರಿತು ಒಂದು ವರದಿ. So join us live or in India at Satya Sai Grama and be a part of history. ಚಿಕ್ಕಬಳ್ಳಾಪುರ
ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿಯ ಶ್ರೀ ಸತ್ಯಸಾಯಿ ಗ್ರಾಮ ಸದ್ಗುರು ಶ್ರೀ ಮಧುಸೂದನ್ ಸಾಯಿರವರ ದೂರದೃಷ್ಟಿಯಿಂದ ಇಡೀ ಜಗತ್ತಿನ ಗಮನವನ್ನು ಸೆಳೆದಿದ್ದು ಅಸಾಧಾರಣವಾದ ಮಾನವೀಯ ಸೇವೆ, ಜಾಗತಿಕ ಏಕತೆ ಮತ್ತು ಶಾಂತಿಯನ್ನು ನೆಲೆಗೊಳಿಸುವ ಸಲುವಾಗಿ ನಿಸ್ವಾರ್ಥ ಸೇವಾ ಕಾರ್ಯಗಳು ಮುದ್ದೇನಹಳ್ಳಿ ಸತ್ಯಸಾಯಿ ಸಂಸ್ಥೆಯಿಂದ ನಡೆಯುತ್ತಿದ್ದು, ಬೃಹತ್ ಮಟ್ಟದಲ್ಲಿ ಉಚಿತ ವೈದ್ಯಕೀಯ ಸೇವೆ, ಹೈಟೆಕ್ ಆರೋಗ್ಯ ಸೌಲಭ್ಯ, ಉಚಿತ ಶಿಕ್ಷಣ, ಮಕ್ಕಳಿಗೆ ಪೌಷ್ಟಿಕ ಆಹಾರ ಹೀಗೆ ಹತ್ತಾರು ಕಾರ್ಯಕ್ರಮಗಳು ನಡೆಯುತ್ತಿದ್ದು, ಭಗವಾನ್ ಸತ್ಯಸಾಯಿ ಬಾಬಾರವರ 100ನೇ ಜನ್ಮದಿನದ ಅಂಗವಾಗಿ ಶತದಿನಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದ್ದು, ಆಗಸ್ಟ್ 16ರಿಂದ ಪ್ರಾರಂಭವಾಗಿರುವ ಈ ಕಾರ್ಯಕ್ರಮದಲ್ಲಿ ದೇಶ ವಿದೇಶಗಳ ಭಕ್ತರು, ಸಾಂಸ್ಕೃತಿಕ ಕಲಾ ತಂಡಗಳು ಭಾಗವಹಿಸಿ ಭಗವಾನ್ ಸತ್ಯಸಾಯಿ ಬಾಬಾರವರಿಗೆ ಸಂಗೀತ, ಕಲಾ ಸೇವೆಯನ್ನ ನೀಡುತ್ತಿವೆ. ಸದ್ಗುರು ಮಧುಸೂದನ್ ಸಾಯಿ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ಕಾರ್ಯಕ್ರಮಗಳು ವಿಶ್ವದ ಗಮನವನ್ನು ಸೆಳೆಯುತ್ತಿವೆ. 8ನೇ ದಿನವಾದ ಇಂದು ಉಗಾಂಡ ದೇಶದ ಕಲಾವಿದರು ತಮ್ಮ ಅದ್ಭುತವಾದ ಕಲಾ ಪ್ರದರ್ಶನವನ್ನು ಬಾಬಾರವರಿಗೆ ಸಮರ್ಪಿಸಿದ್ರು. ಪ್ರತಿನಿತ್ಯ ನಡೆಯುತ್ತಿರುವ ಈ ಕಾರ್ಯಕ್ರಮಗಳಲ್ಲಿ ಸಂಸ್ಥೆಯ ಸಾವಿರಾರು ವಿದ್ಯಾರ್ಥಿಗಳು, ಭಕ್ತರು ಭಾಗಿಯಾಗಿದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ಎ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. So join us live or in India at Satya Sai Grama and be a part of history. ನಮ್ಮ ಸಹನೆಯನ್ನು ಪರೀಕ್ಷಿಸುವುದು ಬಿಟ್ಟು ತಾಲೂಕಿನ ವಿವಿಧ ಪಕ್ಷಗಳ ನಾಯಕರು, ಜನಪ್ರತಿನಿಧಿಗಳು, ಮುಖಂಡರು, ಸಂಬಂಧಪಟ್ಟ ಅಧಿಕಾರಿಗಳು ಜೊತೆ ಈಗಿನ ಶಾಸಕರು ಸಭೆ ನಡೆಸಬೇಕು. ಇಲ್ಲದಿದ್ದರೆ ಮುಂದಿನ ಹೋರಾಟಗಳು ತೀವ್ರ ಸ್ವರೂಪಕ್ಕೆ ಹೋಗುತ್ತದೆ ಎಂದು ವಾಟದ ಹೊಸಹಳ್ಳಿ ಕೆರೆ ಅಚ್ಚುಕಟ್ಟುದಾರರ ಸಂಘದ ಅಧ್ಯಕ್ಷ ಮಾಳಪ್ಪ ತಿಳಿಸಿದರು. ವಾಟದ ಹೊಸಹಳ್ಳಿಯ ಕೆರೆ ನೀರು ಗೌರಿಬಿದನೂರು ನಗರಕ್ಕೆ ತೆಗೆದುಕೊಂಡು ಹೋಗುವುದನ್ನು ವಿರೋಧಿಸಿ ಕೆರೆ ಅಚ್ಚುಕಟ್ಟುದಾರರ ಸಂಘ ಸೇರಿದಂತೆ ಹೋಬಳಿ ಮಟ್ಟದ ರೈತರು ಕಾಲ್ನಡಿಗೆ ಜಾಥಾ ಮುಖಾಂತರ ಗೌರಿಬಿದನೂರು ನಗರದಲ್ಲಿ ಇರುವ ತಾಲೂಕು ಕಚೇರಿ ಬಳಿ ಆಗಮಿಸಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದರು. 18ನೇ ದಿನವಾದ ಶನಿವಾರ ತಾಲೂಕು ಕಚೇರಿ ಆವರಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಇದೇ ರೀತಿ ನಮ್ಮ ಸಹನೆಯನ್ನು ಪರೀಕ್ಷಿಸುವುದು ಬಿಟ್ಟು ತಾಲೂಕಿನ ವಿವಿಧ ಪಕ್ಷಗಳ ನಾಯಕರು, ಜನಪ್ರತಿನಿಧಿಗಳು, ಮುಖಂಡರು, ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಈಗಿನ ಶಾಸಕರು ಸಭೆ ನಡೆಸಬೇಕು. ಅನ್ನ ಕೊಡುವ ರೈತ ಕಳೆದ 18 ದಿನಗಳಿಂದ ತಾಲೂಕು ಆಡಳಿತ ಸೌಧದ ಮುಂದೆ ಧರಣಿ ಕುಳಿತಿದ್ದಾರೆ. ಸಂಬಂಧಪಟ್ಟ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಕ್ಷೇತ್ರದ ಶಾಸಕರಾಗಲಿ ಸೌಜನ್ಯಕ್ಕಾದರೂ ಈ ಒಂದು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ಮಾಡಲು ಬಂದಿಲ್ಲ. ಅನ್ನ ಕೊಡುವಂತಹ ರೈತ ಮುಂದಿನ ದಿನಗಳಲ್ಲಿ ಉಪವಾಸ ಕೋರುತ್ತಾನೆ. ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆಯುತ್ತದೆ ಎಂದು ಕೆರೆ ಅಚ್ಚುಕಟ್ಟುದಾರರ ಸಂಘದ ಅಧ್ಯಕ್ಷ ಮಾಳಪ್ಪ ತಿಳಿಸಿದರು. ಇವತ್ತು ನಮಗೊಂಚೂರು ನೋವಾಗ್ತಾ ಇದೆ. ಏನು ಅನ್ನ ಕೊಡ್ತಕ್ಕಂಥ ರೈತ ಇವತ್ತು ಕಳೆದ 18 ದಿನಗಳಿಂದ ಇವತ್ತು ತಾಲೂಕು ಆಡಳಿತ ಕಚೇರಿ ಮುಂದೆ ಧರಣಿ ಕೂತಿದ್ರೆ ಸಂಬಂಧಪಟ್ಟ ಜಿಲ್ಲಾಡಳಿತ ಆಗ್ಬೋದು, ತಾಲೂಕು ಆಡಳಿತ ಆಗ್ಬೋದು, ಈ ಕ್ಷೇತ್ರದ ಪ್ರತಿನಿಧಿಸತಕ್ಕಂಥ ಶಾಸಕರಾಗ್ಬೋದು, ಸೌಜನ್ಯಕ್ಕಾದರೂ ಇವತ್ತು ಈ ಒಂದು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ಮಾಡಲಿಕ್ಕೆ ಬಂದಿಲ್ಲ. ಏನಿವತ್ತು ಅನ್ನ ಕೊಡ್ತಕ್ಕಂಥ ರೈತ ಮುಂದಿನ ದಿನಗಳಲ್ಲಿ ಉಪವಾಸ ಕೊಡ್ಲಿಕ್ಕೆ ಕೂಡ ತಯಾರಿ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ರೈತ ಮುಖಂಡ ಮಧು ಸೂರ್ಯನಾರಾಯಣ ರೆಡ್ಡಿ ಮಾತನಾಡಿ, ಕಳೆದ 18 ದಿನಗಳಿಂದ ನಾವು ಧರಣಿ ಸತ್ಯಾಗ್ರಹ ಕುಳಿತಿದ್ದರೂ ಯಾವುದೇ ಒಬ್ಬ ಅಧಿಕಾರಿಯಾಗಲಿ ಶಾಸಕರಾಗಲಿ ನಮ್ಮ ಕಷ್ಟ ಕೇಳಿಲ್ಲ. ಈ ಒಂದು ಹೋರಾಟವನ್ನು ಅವರು ಉದಾಸೀನವಾಗಿ ತೆಗೆದುಕೊಳ್ಳುತ್ತಿದ್ದಾರೆ. ದಿನಾಂಕ 25 ಸೋಮವಾರದಂದು ಜಾನುವಾರುಗಳನ್ನು ತಂದು ತಾಲೂಕು ಕಚೇರಿಯಲ್ಲಿ ಕಟ್ಟಿ ಹಾಕಿ ಧರಣಿ ಮಾಡಲಿದ್ದೇವೆ. ಸುಮಾರು 150ಕ್ಕೂ ಹೆಚ್ಚು ಜಾನುವಾರುಗಳನ್ನು ತಂದು ಇಲ್ಲಿ ಕಟ್ಟಿ ಹಾಕಿ ಪ್ರತಿಭಟನೆ ಮಾಡುತ್ತೇವೆ ಎಂದರು. ಈ ವೇಳೆ ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಸಿದ್ದಗಂಗಪ್ಪ, ರೈತ ಮುಖಂಡ ಹರ್ಷವರ್ಧನ್ ರೆಡ್ಡಿ, ಕೆಆರ್ಎಸ್ ಪಕ್ಷದ ಅಧ್ಯಕ್ಷರಾದ ರವಿಚಂದ್ರ ರೆಡ್ಡಿ, ಆರ್ಎನ್ ರಾಜು, ಬಾಬು ರೆಡ್ಡಿ, ಬಿಕೆ ಮುಖಂಡರಾದ ವಿಎಂಸಿ ಮಂಜುನಾಥ, ಶಂಕರ್ ರೆಡ್ಡಿ, ರಾಮಕೃಷ್ಣಪ್ಪ ಮುಂತಾದವರು ಉಪಸ್ಥಿತರಿದ್ದರು. ಪ್ರದೀಪ್, ನ್ಯೂಸ್ ಟಿವಿ, ಗೌರಿಬಿದನೂರು. ಈಶಾ ಔಟ್ರೀಚ್ನಿಂದ ಆಯೋಜಿಸಲ್ಪಟ್ಟ 17ನೇ ಗ್ರಾಮೋತ್ಸವದ ಅಂಗವಾಗಿ ನಡೆಯುತ್ತಿರುವ ಗ್ರಾಮೀಣ ಕ್ರೀಡಾಕೂಟಗಳನ್ನು ಇಂದಿನಿಂದ ಪ್ರಾರಂಭಿಸಲಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಕಿ ಸರ್ಕಾರಿ ದೈಹಿಕ ಶಿಕ್ಷಣ ಕಾಲೇಜು ಮೈದಾನದಲ್ಲಿ ಮೊದಲ ಹಂತದ ಪಂದ್ಯಾವಳಿಗಳಲ್ಲಿ ಮೊದಲ ದಿನ ಪುರುಷರಿಗಾಗಿ ವಾಲಿಬಾಲ್ ಪಂದ್ಯಾವಳಿ ಪ್ರಾರಂಭಿಸಲಾಗಿದೆ. ನಾಳೆ ಮಹಿಳೆಯರಿಗಾಗಿ ಥ್ರೋಬಾಲ್ ಪಂದ್ಯಾವಳಿಗಳು ನಡೆಯಲಿದ್ದು, 2 ಪಂದ್ಯಾಟಗಳಲ್ಲಿ ಗೆದ್ದ ತಂಡಗಳ ಫಲಿತಾಂಶವನ್ನು ನಾಳೆಯೇ ಪ್ರಕಟಿಸಲಾಗುವುದು.
ಸದ್ಗುರು ಜಗ್ಗಿ ವಾಸುದೇವ್ ಈಶಾ ಆದಿಯೋಗಿ ಸನ್ನಿಧಿಯನ್ನ ಸ್ಥಾಪಿಸಿ ಲಕ್ಷಾಂತರ ಜನರನ್ನ ಆಕರ್ಷಿಸುವ ಕೆಲಸ ಮಾಡಿದ್ದಾರೆ. ಜನರ ಆರೋಗ್ಯ, ಮಣ್ಣು ರಕ್ಷಣೆ ಹಾಗೂ ಪರಿಸರ ಉಳಿಸಲು ಮುತುವರ್ಜಿ ವಹಿಸಿರುವ ಈಶಾ ಸಂಸ್ಥೆ ಗ್ರಾಮೋತ್ಸವದ ಮೂಲಕ ಅತಿ ಹೆಚ್ಚು ಗ್ರಾಮೀಣ ಜನರನ್ನ ಕ್ರೀಡೆಗಳಲ್ಲಿ ಭಾಗವಹಿಸುವಂತೆ ಮಾಡಿದ ಏಕೈಕ ಸಂಸ್ಥೆ ಎನಿಸಿಕೊಂಡಿದೆ. 17 ವರ್ಷಗಳಿಂದ ನಿರಂತರವಾಗಿ ಗ್ರಾಮೀಣ ಜನರಿಗೆ ಕ್ರೀಡೆಗಳನ್ನು ಆಯೋಜಿಸಿಕೊಂಡು ಬರುತ್ತಿರುವ ಈಶಾ ಸಂಸ್ಥೆ ಈ ಬಾರಿಯೂ ಸೆಪ್ಟೆಂಬರ್ 21ರಂದು ಕೊಯಮತ್ತೂರು ಈಶಾ ಸನ್ನಿಧಿಯಲ್ಲಿ ರಾಷ್ಟ್ರೀಯ ಮಟ್ಟದ ಕ್ರೀಡಾ ಸ್ಪರ್ಧೆಗಳನ್ನು ಹಮ್ಮಿಕೊಂಡಿದ್ದಾರೆ. ಪುರುಷರಿಗಾಗಿ ವಾಲಿಬಾಲ್, ಮಹಿಳೆಯರಿಗಾಗಿ ಥ್ರೋಬಾಲ್ ಪಂದ್ಯಾವಳಿ ಹಮ್ಮಿಕೊಂಡಿದ್ದು 17ನೇ ಗ್ರಾಮೋತ್ಸವದ ಮೊದಲ ಹಂತದ ಕ್ರೀಡಾ ಚಟುವಟಿಕೆಗಳು ಇಂದಿನಿಂದ ಪ್ರಾರಂಭವಾಗಿದ್ದು, ಚಿಕ್ಕಬಳ್ಳಾಪುರ ತಾಲೂಕು ಪಂದ್ಯಾವಳಿಗಳನ್ನು ಅಗಲಗುರ್ಕಿ ಸರ್ಕಾರಿ ದೈಹಿಕ ಕಾಲೇಜು ಮೈದಾನದಲ್ಲಿ ಇಂದಿನಿಂದ ಚಾಲನೆ ನೀಡಿದ್ದಾರೆ. ಇಂದು ಪುರುಷರಿಗಾಗಿ ವಾಲಿಬಾಲ್ ಪಂದ್ಯಾವಳಿ ಪ್ರಾರಂಭಿಸಿದ್ದು, ಸುಮಾರು 30 ತಂಡಗಳು ಪಂದ್ಯಾಟಕ್ಕೆ ಹೆಸರು ನೋಂದಾಯಿಸಿಕೊಂಡಿದ್ವು. ನಾಳೆ ಮಹಿಳೆಯರ ಥ್ರೋಬಾಲ್ ಪಂದ್ಯಾವಳಿ ನಡೆಯಲಿದ್ದು, 2 ಪಂದ್ಯಾವಳಿಗಳ ವಿಜೇತ ತಂಡಗಳ ಫಲಿತಾಂಶವನ್ನ ನಾಳೆಯೇ ಪ್ರಕಟಿಸಲಿದ್ದಾರೆ. ಗೆದ್ದ ತಂಡಗಳಿಗೆ ಮೊದಲ ಬಹುಮಾನ 10,000, ದ್ವಿತೀಯ ಬಹುಮಾನ 7,000, ತೃತೀಯ ಬಹುಮಾನ 5,000 ಹಾಗೂ 4ನೇ ಬಹುಮಾನವಾಗಿ 3,000 ನಗದು ಹಾಗೂ ಟ್ರೋಫಿ ವಿತರಿಸಲಿದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಡಿಸಿಸಿ ಬ್ಯಾಂಕ್ನಿಂದ ರೈತರಿಗೆ ನೀಡುತ್ತಿದ್ದ ಸಾಲ ಕೆಲ ತಾಂತ್ರಿಕ ದೋಷದಿಂದ ನಿಲ್ಲಿಸಲಾಗಿತ್ತು. ಅಧ್ಯಕ್ಷರು ಆಯ್ಕೆಯಾದ ನಂತರ ಆದಷ್ಟು ಬೇಗನೆ ರೈತರ ಸಾಲ ಮರುಪ್ರಾರಂಭ ಮಾಡುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ಶಾಸಕ ಹಾಗೂ ಕೋಮುಲ್ ಅಧ್ಯಕ್ಷ ಕೆವೈ ನಂಜೇಗೌಡ ಹೇಳಿದರು. ಯಾರಾದ್ರೂ ಗೌರವ ನಡ್ಕೊಂಡಿದ್ದೀರ ನಾನು ನೀವು ಗೆಲ್ಸ್ ಕಳಿಸಿದ ಮೇಲೆ ನನಗೆ ಅವಕಾಶ ಕೊಡ್ತಾ ಇರಲಿಲ್ಲ. ಮಾಲೂರು ತಾಲೂಕಿನ ದಿನ್ನೇರಿ ಹಾರೋಹಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ಶಾಸಕ ಹಾಗೂ ಕೋಮುಲ್ ಅಧ್ಯಕ್ಷ ಕೆವೈ ನಂಜೇಗೌಡ ಭಾಗವಹಿಸಿ ಮಾತನಾಡಿ, ಕೋಲಾರ ಹಾಲು ಒಕ್ಕೂಟಕ್ಕೆ 3ನೇ ಬಾರಿಗೆ ಕೋಮುಲ್ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದ್ದು, ಹಾಲು ಉತ್ಪಾದನೆ ಹೆಚ್ಚಿಸುವ ಜೊತೆಗೆ ಗುಣಮಟ್ಟವನ್ನು ಕಾಪಾಡಿಕೊಂಡು ಲಾಭದಾಯಕವಾಗಿ ಒಕ್ಕೂಟವನ್ನು ನಡೆಸಿಕೊಂಡು ಬರ್ತಿದ್ದು, ಎಂವಿಕೆ ಗೋಲ್ಡನ್ ಮೆಕಾ ಡೈರಿ, ಸೋಲಾರ್ ಪ್ಲಾಂಟ್, ಐಸ್ ಕ್ರೀಂ ಪ್ಲಾಂಟ್ ಅಭಿವೃದ್ಧಿಯಾಗಿದೆ. ಅಲ್ಲದೆ ಡಿಸಿಸಿ ಬ್ಯಾಂಕ್ ಚುನಾವಣೆ ನಡೆದು ನಿರ್ದೇಶಕರ ಆಯ್ಕೆಯಾಗಿದ್ದು, ಅಧ್ಯಕ್ಷರ ಆಯ್ಕೆ ಮಾತ್ರ ಉಳಿದಿದೆ. ಕೆಲ ತಾಂತ್ರಿಕ ದೋಷದಿಂದ ಕೋರ್ಟ್ ಮೊರೆ ಹೋಗಿತ್ತು. ಇನ್ನು ಕೆಲವೇ ದಿನಗಳಲ್ಲಿ ಅಧ್ಯಕ್ಷರು ಆಯ್ಕೆಯಾದ ನಂತರ ಸರ್ಕಾರದ ಮುಖ್ಯಮಂತ್ರಿಗಳ ಮುಂದೆ ಹೋಗಿ ಡಿಸಿಸಿ ಬ್ಯಾಂಕ್ನಿಂದ ಈ ಹಿಂದೆ ನೀಡುತ್ತಿದ್ದ ಸಾಲವನ್ನ ಮತ್ತೆ ಪ್ರಾರಂಭ ಮಾಡುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ಶಾಸಕ ಹಾಗೂ ಕೋಮುಲ್ ಅಧ್ಯಕ್ಷ ಕೆವೈ ನಂಜೇಗೌಡ ಹೇಳಿದರು. ಯಾರಾದ್ರೂ ಗೌರವ ನಡ್ಕೊಂಡಿದ್ದೀರ ನಾನು ನೀವು ಗೆಲ್ಸ್ ಕಳಿಸಿದ ಮೇಲೆ ನನಗೆ ಅವಕಾಶ ಕೊಡ್ತಾ ಇರಲಿಲ್ಲ. 2 ಜಿಲ್ಲೆ, ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆ ರಾಷ್ಟ್ರ ಸಲ್ಲಿಸಲ್ಲ. ನೀವು ಗೆಲ್ಸ್ ಕಳಿಸಿದ ಮೇಲೆ ಗೌರವ ನಾನು ಅಲ್ಲಿ ಆಡಳಿತ ಕೊಟ್ಟಿದ್ದಕ್ಕೆ, ಹಾಲು ಉತ್ಪಾದಕರ ಪರವಾಗಿ ಆಡಳಿತ ಕೊಟ್ಟಿದ್ದಕ್ಕೆ ನನಗೆ 3 ಅವಧಿಯಂದು ಕೂಡ ಅಧ್ಯಕ್ಷರಾಗಿ ಕೆಲಸ ಮಾಡುತ್ತಾ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತು ನೋಡಬಹುದು ಎಂವಿಕೆ ಗೋಲ್ಡನ್ ಡೈರಿ ಸುಮಾರು 220 ಕೋಟಿಯಲ್ಲಿ ಫೈನಲ್ ಎಲ್ಲ ಹತ್ತಿರ ಕೆಲಸ ಮುಗೀತಾ ಇದೆ. ಹೊಸ ಡೈರಿ ಕಟ್ತಾ ಇರೋದು. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ಶಿಡ್ಲಘಟ್ಟ ತಾಲೂಕಿನ ಹಲವು ದೇವಾಲಯಗಳಲ್ಲಿ ಶ್ರಾವಣ ಮಾಸದ ಕಡೆಯ ಶನಿವಾರ ವಿಶೇಷ ಪೂಜೆ ಪುನಸ್ಕಾರಗಳು ನಡೆದವು. ಮಹಾಮಂಗಳಾರತಿ ಮಾಡಿ ತೀರ್ಥ ಪ್ರಸಾದವನ್ನು ವಿನಿಯೋಗಿಸಲಾಯಿತು. ಹೊಸಹುಟ್ಟಿಯ ಬಳಿಯ ಶ್ರೀ ಕ್ಷೇತ್ರ ಶಾಂತಿಧಾಮದಲ್ಲಿ ಶನೇಶ್ವರ ಸ್ವಾಮಿಗೆ 1148ಕ್ಕೂ ಹೆಚ್ಚು ಲೀಟರ್ ಹಾಲಿನ ಅಭಿಷೇಕ ನಡೆಯಿತು. ಶ್ರಾವಣ ಮಾಸದ ಕಡೆಯ ಶನಿವಾರವನ್ನು ಶಿಡ್ಲಘಟ್ಟ ತಾಲೂಕಿನಲ್ಲಿ ವಿಶೇಷವಾಗಿ ಆಚರಿಸಲಾಯಿತು. ಬಹುತೇಕ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆದವು. ಹೊಸಹುಟ್ಟಿದ ಶ್ರೀ ಕ್ಷೇತ್ರ ಶಾಂತಿಧಾಮದ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಭಕ್ತರು ನೀಡಿದ 1148 ಲೀಟರ್ ಹಾಲಿನ ಅಭಿಷೇಕ ನಡೆಯಿತು. ಸ್ವಾಮಿಗೆ ಅಭಿಷೇಕ ನೆರವೇರಿಸಿದ ಅಭಿಷೇಕದ ಹಾಲಿನಲ್ಲೇ ಭಕ್ತರು ನೀಡಿದ ಅಕ್ಕಿ ಬಳಸಿ ತಯಾರು ಮಾಡಿದ ಪ್ರಸಾದವನ್ನ ಪೂಜೆಯಲ್ಲಿ ಭಾಗವಹಿಸಿದ್ದ ಎಲ್ಲ ಭಕ್ತರಿಗೂ ವಿತರಿಸಲಾಯಿತು. ಸ್ವಾಮಿಯ ಮೂರ್ತಿಗೆ ಕ್ಷೀರಾಭಿಷೇಕದ ನಂತರ ವಿಶೇಷವಾಗಿ ಬೆಳ್ಳಿ ವಜ್ರಾಂಗಿ ಅಲಂಕಾರ ಮಾಡಲಾಗಿತ್ತು. ಮಹಾಮಂಗಳಾರತಿ ಮಾಡಿ ತೀರ್ಥ ಪ್ರಸಾದವನ್ನ ವಿನಿಯೋಗಿಸಲಾಯಿತು. ಇದಷ್ಟೇ ಅಲ್ಲ, ಶ್ರಾವಣ ಮಾಸದ ಕಡೆಯ ಶನಿವಾರದ ಅಂಗವಾಗಿ ತಾಲೂಕಿನ ಬಹುತೇಕ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರ, ಮಹಾಮಂಗಳಾರತಿ ಮಾಡಿ ತೀರ್ಥ ಪ್ರಸಾದವನ್ನ ವಿನಿಯೋಗಿಸಲಾಯಿತು. ಭಕ್ತರು ಎಳ್ಳು ದೀಪವನ್ನ ಭಗವಂತನಿಗೆ ಅರ್ಪಿಸಿದ್ರು. ತಲಕಾಯಲ ಬೆಟ್ಟದ ಶ್ರೀ ಬೂನೀಳ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯ, ಚಿಕ್ಕದಾಸರಹಳ್ಳಿಯ ಗುಡ್ಡದ ಮೇಲಿನ ಶ್ರೀ ಬ್ಯಾಟರಾಯ ಸ್ವಾಮಿ ದೇವಾಲಯ, ಬೆಳ್ಳೂಟಿ ಗೇಟ್ನ ಬೂನೀಳ ಪದ್ಮಾವತಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಸೇರಿದಂತೆ ವಿವಿಧ ದೇವಾಲಯಗಳಲ್ಲಿ ಶ್ರಾವಣ ಮಾಸದ ಶನಿವಾರದ ಪೂಜೆಗಳು ಶ್ರದ್ಧಾ ಭಕ್ತಿಯಿಂದ ನಡೆದವು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಶನೈಶ್ವರ
ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಪೊಲೀಸರೊಂದಿಗೆ ಜನರು ಉತ್ತಮ ಒಡನಾಟ ಮತ್ತು ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಳ್ಳಬೇಕೆಂಬ ಸದುದ್ದೇಶ ಹಾಗೂ ಗ್ರಾಮಗಳಲ್ಲಿಯೇ ಸಮಸ್ಯೆಗಳ ಪರಿಹಾರಕ್ಕಾಗಿ ಮನೆ ಮನೆಗೆ ಪೊಲೀಸ್ ಯೋಜನೆಯನ್ನ ಸರ್ಕಾರ ಜಾರಿಗೆ ತಂದಿದ್ದು ಗ್ರಾಮಗಳಲ್ಲಿಯೇ ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬೇಕೆಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ತಿಳಿಸಿದರು. ಆದರ್ಶ ಸ್ಕೂಲ್ ಪ್ರಿನ್ಸಿಪಾಲ್ ರವರೇ ಸೇರಿರ್ತಕ್ಕಂಥ ಎಲ್ಲ ಹಿರಿಯ ಸಮಾಜನ ತಿದ್ದುವಂಥದ್ದು, ಸಮಾಜದಲ್ಲಿ ಶಾಂತಿ ನೆಲೆ ಮಾಡಬೇಕಾದ್ರೆ ಕಾರಣೀಭೂತರಾಗಿ ಚಿಂತಾಮಣಿ ತಾಲೂಕು ಮುರುಕಮಲ್ಲ ಹೋಬಳಿ ಸಿದ್ದೇಪಲ್ಲಿ ಗ್ರಾಮದ ಆದರ್ಶ ಶಾಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಚಿಂತಾಮಣಿ ಉಪವಿಭಾಗ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯಿಂದ ಮನೆ ಮನೆಗೆ ಪೊಲೀಸ್ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಿ ಮಾತನಾಡಿ, ದೇಶದಲ್ಲೇ ಮೊಟ್ಟಮೊದಲ ಬಾರಿಗೆ ಗೃಹ ಸಚಿವರ ಕನಸಿನ ಕೂಸಾದ ಮನೆ ಮನೆಗೆ ಪೊಲೀಸ್ ಎಂಬ ಯೋಜನೆಯನ್ನು ರಾಜ್ಯ ಸರ್ಕಾರ ವಿನ್ಯಾಸ ಮಾಡಿದ್ದು, ಈ ಕಾರ್ಯಕ್ರಮದ ಮೂಲಕ ಪ್ರತಿ ಮನೆಗೂ ಪೊಲೀಸರು ಭೇಟಿ ನೀಡಿ ಜನರ ಸಮಸ್ಯೆಗಳನ್ನು ಆಲಿಸಿ ಅಗತ್ಯ ಕ್ರಮ ಕೈಗೊಳ್ಳಲಿದ್ದಾರೆ. ಸಾರ್ವಜನಿಕರೊಂದಿಗೆ ಪೊಲೀಸರು ಉತ್ತಮ ಹಾಗೂ ಸ್ನೇಹಪರ ಸಂಬಂಧವನ್ನ ಬೆಸೆದುಕೊಳ್ಳಲು ಅನುಕೂಲಕರ ವಾತಾವರಣ ನಿರ್ಮಾಣವಾಗುತ್ತದೆ. ಸ್ಥಳೀಯರಿಂದ ಸೂಕ್ಷ್ಮ ಮಾಹಿತಿಗಳನ್ನು ಪಡೆದುಕೊಳ್ಳಲು, ಅಪರಾಧಗಳನ್ನು ತಡೆಯಲು ಹಾಗೂ ಅಪರಾಧ ಪ್ರಕರಣಗಳನ್ನು ಪರಿಣಾಮಕಾರಿಯಾಗಿ ಪತ್ತೆ ಮಾಡಲು ಸಾಧ್ಯವಾಗುತ್ತದೆ. ತಮ್ಮ ಗ್ರಾಮಗಳಲ್ಲಿನ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಗ್ರಾಮ ಮಟ್ಟದಲ್ಲಿಯೇ ಪರಿಹರಿಸಿಕೊಂಡು ಕೋರ್ಟ್ ಹಾಗೂ ಕಚೇರಿಗಳಿಗೆ ಅಲೆದಾಡುವುದನ್ನು ತಪ್ಪಿಸಿ ಗ್ರಾಮಗಳಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಿಕೊಳ್ಳಬೇಕೆಂದ ಅವರು ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಭೂಮಿಶೆಟ್ಟಿಹಳ್ಳಿ ಗ್ರಾಮವನ್ನ ಪೊಲೀಸ್ ಮಾದರಿ ಗ್ರಾಮವನ್ನಾಗಿ ಮಾಡಲಾಗುವುದು ಎಂದರು. ಇದು ಒಂದು ತುಂಬಾ ಚೆನ್ನಾಗಿ ಪ್ರೋಗ್ರಾಮ್ ಇದೆ, ಒಂದು ಒಳ್ಳೆಯದು ಇನಿಷಿಯೇಟಿವ್ ಇದೆ. ಇದು ಹೇಗೆ ಯಶಸ್ವಿ ಆಗುತ್ತೆ, ತಮ್ಮೆಲ್ಲರದು ಕೂಡ ಸಹಕಾರ ಸಿಗಬೇಕು ಈ ಪ್ರೋಗ್ರಾಮ್ಗೆ. ನಿಮ್ಮ ಮನೆಗೆ ಯಾವಾಗ ಬರ್ತಾರೆ ನಮ್ಮ ಸಿಬ್ಬಂದಿಗಳು, ಆ ಟೈಮ್ಗೆ ಅವರಿಗೆ ಚೆನ್ನಾಗಿ ತರ ಅವ್ರಿಗೆ ರೆಸ್ಪಾನ್ಸ್ ಕೊಡಬೇಕು. ಅವ್ರ ಜೊತೆ ಏನಾದರೂ ಸಮಸ್ಯೆ ಇದೆ ಅದನ್ನು ಡಿಸ್ಕಸ್ ಮಾಡಬೇಕು. ಏನಿದೆ ನಿಮಗೆ ವಿಶ್ವಾಸ ಬರುತ್ತೆ ಪೊಲೀಸ್ ಮೇಲೆ, ನಮ್ಮ ಕೆಲಸ ಕೂಡ ಈಸಿ ಆಗುತ್ತೆ ಇಲ್ವಾ. ಅದೇ ತರ ನಾವು ಇನ್ನೊಂದು ಪ್ರೋಗ್ರಾಮ್ ಈಗ ಮಾದರಿ ಪೊಲೀಸ್ ಪ್ರೋಗ್ರಾಮ್ ಕೂಡ ಇವತ್ತು ನಿಮ್ಮೂರಲ್ಲಿ ಮಾಡ್ತಾ ಇದ್ದೀವಿ. ಈ ಡಿಸ್ಟಿಕ್ ಅಲ್ಲಿ ನಾವು ಟೋಟಲ್ 18 ಊರಿಗೆ ಆಯ್ಕೆ ಮಾಡಿದ್ದೀವಿ. 18 ಊರಿಗೆ ಆಯ್ಕೆ ಮಾಡಿದ್ದೀವಿ. ಪ್ರತಿ ಸ್ಟೇಷನ್ಗೆ ಒಂದೊಂದು ಊರಿಗೆ ಆಯ್ಕೆ ಮಾಡಿದ್ದೀವಿ. ಸೊ ನಿಮ್ಮ ಕೆಂಚಾರಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ನಿಮ್ಮ ಊರಿಗೆ ಆಯ್ಕೆ ಮಾಡಿ ಇದನ್ನು ಮಾದರಿ ಪೊಲೀಸ್ ಗ್ರಾಮ ಮಾಡಬೇಕು. ಕಾರ್ಯಕ್ರಮದಲ್ಲಿ ಎಎಸ್ಪಿ ಜಗನ್ನಾಥ್ ರೈ, ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್, ಕೆಂಚಾರ್ಲಹಳ್ಳಿ ಸಿಐ ಜನಾರ್ದನ್, ಪಿಎಸ್ಐ ಶಿವಕುಮಾರ್, ಭೂಮಿಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ನಾರಾಯಣಮ್ಮ, ಆದರ್ಶ ಶಾಲೆಯ ಮುಖ್ಯ ಶಿಕ್ಷಕ ಮಂಜುನಾಥ್, ಮಾಜಿ ಇಸಿಒ ರಾಜಣ್ಣ ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಇ ನ್ಯೂಸ್ ಟಿವಿ, ಚಿಂತಾಮಣಿ. ಆದರ್ಶ ಸ್ಕೂಲ್ ಪ್ರಿನ್ಸಿಪಾಲ್ ರವರೇ ಸೇರಿರ್ತಕ್ಕಂಥ ಎಲ್ಲ ಹಿರಿಯ ಸಮಾಜನ ತಿದ್ದುವಂಥದ್ದು, ಸಮಾಜದಲ್ಲಿ ಶಾಂತಿ ನೆಲೆ ಮಾಡಬೇಕಾದ್ರೆ ಕಾರಣೀಭೂತರಾಗಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಗಣೇಶೋತ್ಸವ ಆಚರಣೆಯಲ್ಲಿ ತಮ್ಮದೇ ಆದ ಪ್ರತಿಷ್ಠಿತ ಹೆಸರನ್ನ ಹೊಂದಿರುವ ಮುನ್ಸಿಪಲ್ ಬಡಾವಣೆ ಸಿದ್ಧಿವಿನಾಯಕ ಗೆಳೆಯರ ಸಂಘ 28 ವರ್ಷಗಳ ವಾರ್ಷಿಕೋತ್ಸವದ ಅಂಗವಾಗಿ ಈ ಬಾರಿ ಮಹಾಗಣಪತಿ ಮೂರ್ತಿಯೊಂದಿಗೆ ಗಣೇಶನ ಪತ್ನಿ ಅಶೋಕ ಸುಂದರಿ ಮತ್ತು ಸುಬ್ರಹ್ಮಣ್ಯ ಮೂರ್ತಿಗಳ ಪ್ರತಿಷ್ಠಾಪನೆ ಹಮ್ಮಿಕೊಂಡಿದ್ದು, ಆಗಸ್ಟ್ 27ರಿಂದ ಸೆಪ್ಟೆಂಬರ್ 7ರವರೆಗೆ ವಿವಿಧ ಹಾಗೂ ವಿಭಿನ್ನ ಕಾರ್ಯಕ್ರಮಗಳೊಂದಿಗೆ ಗಣೇಶೋತ್ಸವ ನಡೆಸಲು ತೀರ್ಮಾನಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ಗಣೇಶೋತ್ಸವ ಆಚರಣೆಗೆ ಸಾಕಷ್ಟು ತಂಡಗಳು ಸಿದ್ಧತೆ ನಡೆಸಿಕೊಳ್ತಿವೆ. ಗೌರಿ ಗಣೇಶ ಪೂಜಾ ಕಾರ್ಯಕ್ರಮವನ್ನು ವಿಭಿನ್ನವಾಗಿ ಆಚರಿಸುವ ಕಾರ್ಯದಲ್ಲಿ ಮುನ್ಸಿಪಲ್ ಬಡಾವಣೆ ಹಾಗೂ ವಾಪಸಂದ್ರ ಯುವಕರಿಂದ ಆಚರಿಸುವ ಗಣೇಶೋತ್ಸವಗಳು ಹೆಸರುವಾಸಿಯಾಗಿವೆ. ಅವರ ಜೊತೆಗೆ ಇತ್ತೀಚೆಗೆ ಇನ್ನಷ್ಟು ಯುವಕರ ಗುಂಪುಗಳು ಸ್ಪರ್ಧೆಗೆ ಬಿದ್ದಂತೆ ವಿಭಿನ್ನ ಆಚರಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಮುನ್ಸಿಪಲ್ ಬಡಾವಣೆ ಸಿದ್ಧಿವಿನಾಯಕ ಗೆಳೆಯರ ಸಂಘದ ಪದಾಧಿಕಾರಿಗಳು 28 ವರ್ಷದ ವಾರ್ಷಿಕೋತ್ಸವವನ್ನು ವಿಭಿನ್ನವಾಗಿ ಆಚರಿಸುವ ಮಾಹಿತಿ ನೀಡಿದ್ದಾರೆ. ಈ ಬಾರಿ ಪ್ರತಿಷ್ಠಾಪಿಸುವ ಗಣಪತಿಯೊಂದಿಗೆ ಆತನ 2 ಪತ್ನಿಯರು ಹಾಗೂ 2 ಮಕ್ಕಳ ಸಮೇತ ಮೂರ್ತಿಗಳ ಪ್ರತಿಷ್ಠಾಪನೆ ಪೂಜೆ ನಡೆಯುತ್ತದೆ. ಆಗಸ್ಟ್ 27ರಿಂದ ಸೆಪ್ಟೆಂಬರ್ 7ರವರೆಗೂ ಪೂಜಿಸುವ ಗಣಪತಿ ಉತ್ಸವದಲ್ಲಿ ಸದ್ಗುರು ಜಕಿ ವಾಸುದೇವ್, ಈಶಾ ಸ್ವಯಂ ಸೇವಕರೊಂದಿಗೆ ಗಿಡ ನಡೆಯುವ
ಕಾರ್ಯಕ್ರಮ ಮತ್ತು ಗಿಡ ವಿತರಣೆ. ಗಣೇಶನ ಹೆಸರಿನಲ್ಲಿ ಜಾತ್ರಾ ಮಹೋತ್ಸವ ಕೇವಲ ಸುಮಂಗಲಿಯರು ಅಥವಾ ಮುತ್ತೈದೆಯರು ಎಂಬ ಭೇದ ಭಾವವಿಲ್ಲದೆ ಎಲ್ಲ ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಂಕುಮ ವಿತರಣಾ ಕಾರ್ಯಕ್ರಮ, ನಿಕ್ಕಿ ಡ್ಯಾನ್ಸ್ ಅಕಾಡೆಮಿಯಿಂದ ನೃತ್ಯ ಕಾರ್ಯಕ್ರಮ, ರಕ್ಷಾ ಬಂಧನ, ಗಿರಿಜಾ ಕಲ್ಯಾಣೋತ್ಸವ, ಕಾಲಭೈರವೇಶ್ವರ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅಧ್ಯಕ್ಷ ಕಿರಣ್ ತಿಳಿಸಿದರು. ಸೋಮವಾರದಲ್ಲಿ ನಾವೆಲ್ಲ ಅಲ್ಲಿ ಕಾರ್ಯಕರ್ತರಾಗಿ ಸೇವಕರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಈ ವರ್ಷ ಸಿದ್ಧಿವಿನಾಯಕ ಗೆಳೆಯರ ಸಂಘದಿಂದ 20ನೇ ವರ್ಷದ ವಾರ್ಷಿಕೋತ್ಸವನ ಆಚರಣೆ ಮಾಡಲಿ ಅಂದರೆ ಹಮ್ಮಿಕೊಂಡಿದ್ದೀವಿ ನಾವು. ಈ ವರ್ಷ ತುಂಬ ವಿಶೇಷವಾಗಿ ಪೂಜೆ ಕಾರ್ಯಕ್ರಮಗಳನ್ನ ಡಿಫ್ರೆಂಟ್ ಆಗಿ ಯೋಚನೆ ಮಾಡಿ ಮಾಡ್ತೀವಿ ಸರ್. ಈ ವೇಳೆ ಸಿದ್ಧಿವಿನಾಯಕ ಗೆಳೆಯರ ಸಂಘದ ಪದಾಧಿಕಾರಿಗಳು ರಂಜಿತ್ ಕುಮಾರ್, ವೆಂಕಿ, ರಾಹುಲ್, ಸೋಮು, ಹರೀಶ್ ಇತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ವ್ಯಾಜ್ಯ ಪೂರ್ವ ಹಾಗೂ ನ್ಯಾಯಾಲಯಗಳಲ್ಲಿ ಬಾಕಿ ಉಳಿದಿರುವ ಪ್ರಕರಣಗಳನ್ನು ತಕ್ಷಣ ಇತ್ಯರ್ಥಪಡಿಸುವ ಸಲುವಾಗಿ ಇಡೀ ಜಿಲ್ಲೆಗೆ ಸಂಬಂಧಿಸಿದಂತೆ ಸೆಪ್ಟೆಂಬರ್ 13ರಂದು ರಾಷ್ಟ್ರೀಯ ಲೋಕ್ ಅದಾಲತ್ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶ ನಟೇಶ್ ಆರ್ ತಿಳಿಸಿದರು. 3ನೇ ರಾಷ್ಟ್ರೀಯ ಬೃಹತ್ ಲೋಕ ಅದಾಲತ್ ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ರಾಜ್ಯ ಆಗಬಲ್ಲ ಪ್ರಕರಣಗಳನ್ನೆಲ್ಲವೂ ಸಹ ನಾವು ಕೋಲಾರ ನಗರದ ಜಿಲ್ಲಾ ನ್ಯಾಯಾಲಯ ಆವರಣದಲ್ಲಿ ಶನಿವಾರ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ನ್ಯಾಯಾಧೀಶ ನಟೇಶ್ ಮಾತನಾಡಿ, ಈಗಾಗಲೇ ದೇಶಕ್ಕಾಗಿ 90 ದಿನಗಳ ಮಧ್ಯಸ್ಥಿಕೆ ವಿಶೇಷ ಅಭಿಯಾನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತಿದೆ. ಇದರ ಜೊತೆಗೆ ಲೋಕ ಅದಾಲತ್ ಕೂಡ ನಡೆಯಲಿದ್ದು ಸಾರ್ವಜನಿಕರು ಪ್ರಯೋಜನ ಪಡೆದುಕೊಳ್ಳಬೇಕು. ಪ್ರತಿ ವರ್ಷ 4 ಬಾರಿ ರಾಷ್ಟ್ರೀಯ ಲೋಕ್ ಅದಾಲತ್ ಹಮ್ಮಿಕೊಳ್ಳಲಾಗುತ್ತಿದೆ. ಈಗ ನಡೆಯುತ್ತಿರುವುದು 3ನೇಯದ್ದು. ಮೊದಲನೇ ಲೋಕ್ ಅದಾಲತ್ ಮಾರ್ಚ್ 8ರಂದು, 2ನೇ ಲೋಕ್ ಅದಾಲತ್ ಜುಲೈ 12ರಂದು ನಡೆದಿವೆ. ಜಿಲ್ಲೆಯ ಎಲ್ಲ 6 ತಾಲೂಕುಗಳಿಗೆ ಸಂಬಂಧಿಸಿದ ಪ್ರಕರಣಗಳನ್ನು ಆಯಾ ನ್ಯಾಯಾಲಯಗಳಲ್ಲಿ ರಾಜಿ ಸಂಧಾನದ ಮೂಲಕ ವಿಲೇವಾರಿ ಮಾಡಲಾಗುವುದು ಎಂದರು. 3ನೇ ರಾಷ್ಟ್ರೀಯ ಬೃಹತ್ ಲೋಕ ಅದಾಲತ್ ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ರಾಜ್ಯ ಆಗಬಲ್ಲ ಪ್ರಕರಣಗಳನ್ನೆಲ್ಲವೂ ಸಹ ನಾವು ಕನ್ಸಿಲಿಯೇಟರ್ಗಳ ಮುಂದೆ ಇರ್ತೇವೆ. ಅಲ್ಲಿ ಕನ್ಸಿಲಿಯೇಟರ್ಗಳು ಮಾತುಕತೆ ಮಾಡ್ತಾರೆ. ಮತ್ತು ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ, ಮಧ್ಯಸ್ಥಿಕೆದಾರರು ಪಕ್ಷಗಾರರಿಗೆ ಯಾವುದೇ ಸಲಹೆಯನ್ನು ಕೊಡೋದಿಲ್ಲ. ಆದರೆ ಆ ಪಕ್ಷಗಾರರಲ್ಲಿ ಅವರ ಸಮಸ್ಯೆಗೆ ಉತ್ತರವನ್ನು ಹುಡುಕುವಾಗೆ ಮಾಡ್ತಾರೆ. ಆದರೆ ಕನ್ಸಿಲಿಯೇಟರ್ಗಳ ವಿಶೇಷತೆ ಏನಂತ ಹೇಳಿದ್ರೆ, ಅವರು ಇಲ್ಲಿ ಸಲಹೆಗಳನ್ನು ಕೂಡ ಕೊಡಬಹುದು. ಸುಪ್ರೀಂ ಕೋರ್ಟ್ ಸೂಚನೆಯಂತೆ ಕಾನೂನು ಸೇವಾ ಪ್ರಾಧಿಕಾರದಿಂದ ಹಮ್ಮಿಕೊಂಡಿರುವ ಲೋಕ ಅದಾಲತ್ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶ ಜಿಎ ಮಂಜುನಾಥ್ ಅವರ ಮಾರ್ಗದರ್ಶನದಲ್ಲಿ ನಡೆಯಲಿದೆ ಎಂದು ತಿಳಿಸಿದರು. ವಕೀಲರ ಸಂಘದ ಅಧ್ಯಕ್ಷ ಎಲ್ ಶ್ರೀನಿವಾಸ್ ಮಾತನಾಡಿ, ಲೋಕ ಅದಾಲತ್ ಮೂಲಕ ರಾಜಿ ಸಂಧಾನ ಮಧ್ಯಸ್ಥಿಕೆ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಂಡು ಕಕ್ಷಿದಾರರು ಹಣ, ಸಮಯ ಉಳಿತಾಯ ಮಾಡಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಕೆವಿ ಆದರ್ಶ, ವಕೀಲರಾದ ಸತೀಶ್, ಸುಜಾತ ಹಾಜರಿದ್ದರು. ಸತೀಶ್, ಇ ನ್ಯೂಸ್ ಟಿವಿ, ಕೋಲಾರ. ಡ್ರೋನ್ ಮೂಲಕ ಬೆಳೆಗಳಿಗೆ ಔಷಧಿ ಸಿಂಪಡಣೆ ಮಾಡುವುದರಿಂದ ಹಣ ಹಾಗೂ ಸಮಯ ಉಳಿತಾಯ ಹಾಗೂ ಕೂಲಿ ಕಾರ್ಮಿಕರ ಸಮಸ್ಯೆ ಬಗೆಹರಿಸಿದಂತಾಗಿದೆ ಎಂದು ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಶ್ರೀನಿವಾಸ್ ತಿಳಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ಹೊಸಹುಡ್ಯ ಗ್ರಾಮದ ರೈತ ಗೋವಿಂದ ರೆಡ್ಡಿ ಅವರ ಜಮೀನಿನಲ್ಲಿ ಬೆಳೆದಿರುವ ಮುಸುಕಿನ ಜೋಳದ ತೋಟಕ್ಕೆ ಕೃಷಿ ಇಲಾಖೆ ವತಿಯಿಂದ ನ್ಯಾನೋ ಯೂರಿಯಾ ಸಿಂಪಡಣೆ ಮತ್ತು ಡ್ರೋನ್ ಮೂಲಕ ಪ್ರಾತ್ಯಕ್ಷಿತೆ ಆಯೋಜಿಸಲಾಗಿದ್ದು, ಹೊಸಹುಡ್ಯ ಗ್ರಾಮದ ಅನೇಕ ರೈತರಿಗೆ ನ್ಯಾನೋ ಯೂರಿಯಾ ಸಿಂಪಡಣೆ ಮತ್ತು ಡ್ರೋನ್ ಮೂಲಕ ಡೆಮೋ ಪ್ರಾತ್ಯಕ್ಷಿತೆ ತಿಳುವಳಿಕೆ ಮಾಡಿಕೊಡಲಾಯಿತು. ಈ ವೇಳೆ ಮಾತನಾಡಿದ ಇಲಾಖೆ ಸಹಾಯಕ ನಿರ್ದೇಶಕ ಶ್ರೀನಿವಾಸ್, ರೈತರು ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆಗೆ ರೋಗ ಬಂದರೆ ಔಷಧ ಸಿಂಪಡಣೆ ಮಾಡುವುದೇ ರೈತರಿಗೆ ಸವಾಲಿನ ಕೆಲಸವಾಗಿದೆ. ಒಂದು ವೇಳೆ ಔಷಧ ಸಿಂಪಡಣೆ ಮಾಡದಿದ್ದರೆ ಬೆಳೆಯ ಇಳುವರಿ ಕುಂಠಿತವಾಗುತ್ತದೆ ಹಾಗೂ ಲಾಭದ ನಿರೀಕ್ಷೆ ಹುಸಿಯಾಗುತ್ತದೆ. ಹಾಗಾಗಿ ರೈತರು ತಾವು ಬೆಳೆಗೆ ಬೆಳವಣಿಗೆ ಹಾಗೂ ಸಮಯಕ್ಕೆ ತಕ್ಕಂತೆ ಔಷಧಿ ಸಿಂಪಡಣೆ ಅಗತ್ಯ. ನ್ಯಾನೋ ಔಷಧಿ ಸಿಂಪಡಿಸುವುದು ಮತ್ತು ಅದರ ಉಪಯೋಗದಿಂದ ರೈತರಿಗೆ ಸಮಯ ಉಳಿತಾಯ, ಕೂಲಿ ಕಾರ್ಮಿಕರ ಸಮಸ್ಯೆ, ಹಣ ಉಳಿತಾಯವಾಗಲಿದೆ ಎಂದರು. ಮತ್ತು ಕೃಷಿ ಸಂಬಂಧಿತ ಎಲ್ಲ ಇಲಾಖೆಗಳಿಂದ ಈಗ ನಾವು ಹೆಚ್ಚಿನ ಬೇಡಿಕೆ ಇರುವುದು ರಸಗೊಬ್ಬರಗಳಲ್ಲಿ ಯೂರಿಯಾಗೆ ಹೆಚ್ಚಿನ ಬೇಡಿಕೆ ಇದೆ. ಆದರೆ ನಮಗೆ ತಾಲೂಕಿಗೆ 550 ಮೆಟ್ರಿಕ್ ಟನ್ನು ಆಗಸ್ಟ್ 15ಕ್ಕೆ ಎಕ್ಸಸ್ ಆಗಿ ಬಂದಿದೆ. ಆದರೂ ರೈತರು ಕ್ಯೂ ಅಲ್ಲಿ ನಿಂತು ತಗೊಳ್ಳುವ ಪರಿಸ್ಥಿತಿ ಬಂದಿದೆ. ಯಾಕಂದರೆ ನಮ್ಮಲ್ಲಿ ಅಧಿಕವಾಗಿ 5 ಪಟ್ಟು ಯೂರಿಯಾ ಬಳಸ್ತಾ ಇದ್ದಾರೆ. 5 ಪಟ್ಟು ಯೂರಿಯಾ ಬಳಸುವ ಅವಶ್ಯಕತೆ ಇಲ್ಲ. ಇದರಿಂದ ನಾವು ಮುಸ್ಕಿನ ಜೋಳಕ್ಕೆ, ಹೈಬ್ರಿಡ್ ಮುಸ್ಕಿನ ಜೋಳಕ್ಕೆ ಮೇಲ್ಗೊಬ್ಬರವಾಗಿ 1 ಚೀಲ ಅಂದರೆ 45 kg ಅಷ್ಟು ಆದರೆ ಸಾಕು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಚ್.ಎಸ್. ನವೀನ್,
ಹೊಸಹುಡ್ಯ ಗ್ರಾಮದ ರೈತರಾದ ಗೋವಿಂದರೆಡ್ಡಿ, ಶಿವಾರೆಡ್ಡಿ, ಶ್ರೀನಿವಾಸ ರೆಡ್ಡಿ, ನಂಜಿರೆಡ್ಡಿ, ಮಂಜುನಾಥ್ ರೆಡ್ಡಿ, ಶ್ರೀಕಾಂತ್, ಮಾರುತಿ, ಭಾರತಿ ಇನ್ನಿತರರು ಹಾಜರಿದ್ದರು. ಈ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ, ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಬಳ್ಳಾಪುರ ನಗರದ ಬೆಸ್ಟ್ ಪದವಿ ಪೂರ್ವ ಕಾಲೇಜಿನಲ್ಲಿ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಹಾಗೂ ಪಾಮುಚ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಂಸ್ಥೆಯಿಂದ ಚುಟುಕು ಸಿಂಚನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾಧ್ಯಕ್ಷರಾದ ಪಾತಮುತ್ತಕಹಳ್ಳಿ ಚಲಪತಿಗೌಡ ಮಾತನಾಡಿ, ಕನ್ನಡ ಸಾಹಿತ್ಯವು ಅತ್ಯಂತ ಶ್ರೇಷ್ಠ ಮತ್ತು ಉತ್ಕೃಷ್ಟ ಸಾಹಿತ್ಯವಾಗಿದ್ದು, ಇದನ್ನು ಅಧ್ಯಯನ ಮಾಡುವುದರಿಂದ ವಿದ್ಯಾರ್ಥಿಗಳಲ್ಲಿ ಮಾನವೀಯತೆ ಗುಣಗಳು ಬೆಳೆಯುತ್ತವೆ ಎಂದು ತಿಳಿಸಿದರು. ಕಾಲೇಜು ಪ್ರಾಂಶುಪಾಲರಾದ ರಘುನಾಥ್ ಮಾತನಾಡಿ, ಕನ್ನಡ ಭಾಷೆಯು ಅತ್ಯಂತ ಪ್ರಾಚೀನತೆಯಿಂದ ಕೂಡಿದ್ದು ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದಿರುವುದು ಹೆಮ್ಮೆಯ ವಿಷಯ. ಹಾಗೆಯೇ ಕನ್ನಡ ಭಾಷೆಗೆ 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿರುವುದು ಸಹ ಕನ್ನಡ ಭಾಷೆಯ ಗೌರವವನ್ನು ಹೆಚ್ಚಿಸಿದೆ. ಶಾಲೆ ಕಾಲೇಜುಗಳಲ್ಲಿ ಈ ರೀತಿಯ ಕನ್ನಡ ಕಾರ್ಯಕ್ರಮಗಳು ಹೆಚ್ಚು ನಡೆಯುವಂತಾಗಲಿ, ವಿದ್ಯಾರ್ಥಿಗಳಲ್ಲಿ ಸಾಹಿತ್ಯ ರಚನೆಯ ಸೃಜನಶೀಲತೆ ಬೆಳೆಯಲಿ ಎಂದು ಆಶಿಸಿದರು. ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷ ಮಹಾಂತೇಶ್, ಎಚ್ಎಂ ನಾರಾಯಣಸ್ವಾಮಿ, ಕನ್ನಡ ಉಪನ್ಯಾಸಕ ರಮೇಶ್, ವನಜಾಕ್ಷಿ, ಮೇಘನಾ, ದಾದಾಪೀರ್ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಶಿಡ್ಲಘಟ್ಟ ನಗರದ ಡಾಲ್ಫಿನ್ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಪದವಿ ಸ್ವೀಕಾರ ಸಮಾರಂಭ ನಡೆಯಿತು. ಮುಖ್ಯ ಅತಿಥಿಯಾಗಿ ಗ್ರಾಮಾಂತರ ಠಾಣೆಯ ಎಸ್ಐ ಸತೀಶ್ ಪಾಲ್ಗೊಂಡು ಮಾತನಾಡಿ, ಎಲ್ಲ ವಿದ್ಯಾರ್ಥಿಗಳಲ್ಲೂ ನಾಯಕತ್ವ ಗುಣ, ಸಹಾಯ ಹಸ್ತ ನೀಡುವ ಗುಣಗಳು ಇರುತ್ತವೆ. ಆದರೆ ನಾವು ಬೆಳೆಯುವ ವಾತಾವರಣ ಮತ್ತು ನಮಗೆ ಸಿಗುವ ಮಾರ್ಗದರ್ಶನ, ನಾವು ಚಿಂತಿಸುವ ಆಧಾರದಲ್ಲಿ ನಮ್ಮ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ ಎಂದು ಎಸ್ಐ ಸತೀಶ್ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಪ್ರೌಢಶಾಲಾ ಮಕ್ಕಳಿಗೆ ಕದಂಬ, ರಾಷ್ಟ್ರಕೂಟ ಇನ್ನಿತರೆ ವಿದ್ಯಾರ್ಥಿಗಳ ತಂಡಗಳ ನಾಯಕತ್ವದ ಪದವಿ ಪ್ರಮಾಣ ಮಾಡಲಾಯಿತು. ಈ ವೇಳೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಡಾಲ್ಫಿನ್ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಎ ನಾಗರಾಜ್, ವ್ಯವಸ್ಥಾಪಕ ನಿರ್ದೇಶಕ ಎನ್ ಅಶೋಕ್, ಕಾರ್ಯದರ್ಶಿ ವಿ ಕೃಷ್ಣಪ್ಪ, ಪ್ರಿನ್ಸಿಪಾಲ್ ಮುನಿಕೃಷ್ಣಪ್ಪ, ಸಿಬ್ಬಂದಿ, ವಿದ್ಯಾರ್ಥಿಗಳು, ಪೋಷಕರು ಭಾಗವಹಿಸಿದ್ರು. ಚಿಂತಾಮಣಿ ತಾಲೂಕು ಸಿದ್ದೇಪಲ್ಲಿ ಕ್ರಾಸ್ನಲ್ಲಿರುವ ಇತಿಹಾಸ ಪ್ರಸಿದ್ಧ ಜ್ಯೇಷ್ಠಾದೇವಿ ಸಮೇತ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕಡೆ ಶ್ರಾವಣ ಶನಿವಾರದ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆದವು. ಈ ದೇವಾಲಯಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದ್ದು, ಈ ಭಾಗದಲ್ಲಿ ಭಕ್ತಾದಿಗಳ ಇಷ್ಟಾರ್ಥಗಳನ್ನು ಪೂರೈಸುವ ಆರಾಧ್ಯ ದೈವವಾಗಿದ್ದಾರೆ. ಬಿ ವೆಂಕಟರಾಮರೆಡ್ಡಿ ಎಂಬುವವರು ಶನೇಶ್ವರ ಸ್ವಾಮಿ ದೇವಾಲಯದ ಸ್ಥಾಪನೆ ಹಾಗೂ ಅಭಿವೃದ್ಧಿಗೆ ಕಾರಣಕರ್ತರಾಗಿದ್ದು, ತದನಂತರ ಭೂಮಿಶೆಟ್ಟಿಹಳ್ಳಿ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಸುನಂದಾ ವೆಂಕಟೇಶ್ ಹಾಗೂ ಈ ಭಾಗದ ಹಿರಿಯರ ಹಾಗೂ ಎಲ್ಲ ಜನರ ಸಹಕಾರ ಪ್ರೋತ್ಸಾಹದೊಂದಿಗೆ ದೇವಾಲಯ ಮತ್ತಷ್ಟು ಅಭಿವೃದ್ಧಿ ಪಥದತ್ತ ಸಾಗ್ತಿದ್ದು, ಪ್ರತಿ ವರ್ಷ ಶ್ರಾವಣ ಮಾಸದ ಶ್ರಾವಣ ಶನಿವಾರಗಳಂದು ಅದ್ದೂರಿಯಾಗಿ ಶನೇಶ್ವರ ಸ್ವಾಮಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳ ಜೊತೆಗೆ ಹಲವಾರು ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯುತ್ತಾ ಬರ್ತಿವೆ. ಪ್ರತಿ ಶ್ರಾವಣ ಶನಿವಾರಗಳಂದು ದೇವಾಲಯಕ್ಕೆ ಬರುವ ಸಾವಿರಾರು ಮಂದಿ ಭಕ್ತಾದಿಗಳಿಗೆ ಉಚಿತವಾಗಿ ಊಟದ ವ್ಯವಸ್ಥೆ ಕೂಡ ಮಾಡುತ್ತಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಶನೇಶ್ವರ ಸ್ವಾಮಿ ದೇವಾಲಯಕ್ಕೆ ಆಗಮಿಸಿ ಸ್ವಾಮಿಯವರ ದರ್ಶನ ಪಡೆದು ಪುನೀತರಾದರು. ದೇವನಹಳ್ಳಿ ಪಟ್ಟಣದ ಶ್ರೀ
ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯ ರಸ್ತೆಯಲ್ಲಿರುವ ಐತಿಹಾಸಿಕ ಕೋಟೆ ತಪ್ಪಲಿನಲ್ಲಿ ನೆಲೆಸಿರುವ ಅನಾದಿ ಕಾಲದ ಶ್ರೀಕೋಟೆ ನೀರುಬಾವಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ 5ನೇ ಶನಿವಾರದ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯಿತು. ದೇವಾಲಯವನ್ನು ತಳಿರು ತೋರಣ ಹೂಗಳಿಂದ ಸಿಂಗರಿಸಲಾಗಿತ್ತು. ಭಕ್ತರು ತಂಡೋಪತಂಡವಾಗಿ ದೇವಾಲಯಕ್ಕೆ ಬಂದು ಸ್ವಾಮಿಗೆ ವಿಶೇಷ ಪೂಜೆ ನೆರವೇರಿಸಿದ್ರು. ಇನ್ನು ದೇವಾಲಯದ ಆವರಣದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಶ್ರೀ ಅನ್ನಪೂರ್ಣೇಶ್ವರಿ ಸಂಘದ ಸೈಕಲ್ ರೇಸ್ ರವಿ ನಾರಾಯಣಸ್ವಾಮಿ, ಡೇರಿ ಬಾಬಣ್ಣ, ಗೋಪಾಲ್ ದಾಸ್, ಮುನಿವೆಂಕಟಪ್ಪ, ಗಾರೆ ರವಿ, ಗಾರೆ ಮಂಜು, ಗಾರೆ ರಾಜು, ಮೊಬೈಲ್ ಅಂಗಡಿ ಕುಮಾರ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡುವವರ ವಿರುದ್ಧ ಕಠಿಣ ಶಿಕ್ಷೆಗೆ ಆಗ್ರಹಿಸಿ ಕಾಂಗ್ರೆಸ್ ಶಾಸಕ ಎನ್ ಶ್ರೀನಿವಾಸ್ ನೇತೃತ್ವದಲ್ಲಿ 550 ಕಾರುಗಳಲ್ಲಿ ಧರ್ಮಸ್ಥಳ ಚಲೋ, ವಿವಿಧ ಮಠಾಧೀಶರು ಸಾಥ್. ವರ್ಷದೊಳಗೆ ಗುಡಿಬಂಡೆ ತಾಲೂಕಿಗೆ 4,000 ನಿವೇಶನ ನೀಡಲು ಕ್ರಮ, ವಸತಿ ನಿಗಮದಿಂದ ಸಹಾಯಧನ ಸಿಗಲಿದ್ದು ಮನೆ ನಿರ್ಮಿಸಿಕೊಂಡು ಸುಖ ಜೀವನ ನಡೆಸಿ ಶಾಸಕ ಸುಬ್ಬಾರೆಡ್ಡಿ. ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ ಜನ್ಮ ಶತಾಬ್ದಿ ಪ್ರಯುಕ್ತ ಶತದಿನೋತ್ಸವ ಕಾರ್ಯಕ್ರಮ. 8ನೇ ದಿನ ದೇಶ ವಿದೇಶಗಳ ಕಲಾವಿದರಿಂದ ಅದ್ಭುತ ಪ್ರದರ್ಶನ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.